ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿಲ್ಲಿ ಮಾಡ್ತಾ ಇದ್ದೇನೆ ಮಟನ್ ಬಿರಿಯಾನಿ. ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ತುಂಬ ಸೂಪರ್ ಆಗುತ್ತೆ. ಈ ಪಾರ್ಟಿಗೆ ಮತ್ತು ಬರ್ಡೇ ಪಾರ್ಟಿ ಎಲ್ಲ ಮಾಡುವಾಗ ಈ ರೀತಿ ತುಂಬ ಮಂದಿಗೆ ಅಂದರೆ 20 ಮೆಂಬರ್ಸಿಗೆ ಮಾಡುವಂಥ ಬಿರಿಯಾನಿ ಇದು. ಬನ್ನಿ ನೋಡುವ. ಇಲ್ಲಿ ನಾನು ಈರುಳ್ಳಿಯನ್ನು ಫ್ರೈ ಮಾಡಿ ಇಟ್ಟಿದ್ದೇನೆ ನೋಡಿ. ಇದನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡಿದ್ದೇನೆ. ಮತ್ತು ಗ್ರೈಂಡ್ ಮಾಡಲಿಕ್ಕೆ ಮಸಾಲ ಏನೆಲ್ಲ ಹಾಕಿದ್ದೇನೆ ನೋಡುವ. ಇಲ್ಲಿ ನಾನು ಒಂದು 11 ರೆಡ್ ಚಿಲ್ಲಿ ಮತ್ತು 6-7 ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸು, ಮತ್ತು ಸ್ವಲ್ಪ ಶುಂಠಿ, ಮತ್ತು 4 ಖರ್ಜೂರ, ಹುಳಿ, ಮತ್ತು ಇದು ಕೊತ್ತಂಬರಿ, ಜೀರಿಗೆ, ಬಡಿಶೇಪ್, ಸಿನ್ನಮನ್ ಸ್ಟಿಕ್, ಮತ್ತು ಕ್ಲೋವ್ಸ್, ಮತ್ತು ಇದು ಹೂ ಉಂಟಲ್ಲ ಎಂತ ಹೇಳ್ತಾರೆ ಸ್ಟಾರ್, ಅದೆಲ್ಲ ಹಾಕಿದ್ದೇನೆ. ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಸಪ್ರೇಟ್ ಹೆಚ್ಚಿಟ್ಟಿದ್ದೇನೆ, ಅದು ಮಟನ್ ಬಾಯ್ಲ್ ಮಾಡುವಾಗ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದು ಕೂಡ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಅಲ್ಲಿ ಮಸಾಲವನ್ನು ನಾನು ಫ್ರೈ ಮಾಡಿದ್ದೇನೆ, ನೀವು ನೋಡ್ಬೋದು. ಇಲ್ಲಿ ಚಿಲ್ಲಿ ಎಲ್ಲ. ಇಲ್ಲಿ ನಾನು ಮಟನ್ ಬಾಯ್ಲ್ ಮಾಡಲಿಕ್ಕೆ ಕುಕ್ಕರನ್ನು ಇಟ್ಟಿದ್ದೇನೆ. ಇದಕ್ಕೆ ಹಾಕ್ತಾಯಿದ್ದೇನೆ ತುಪ್ಪ. ಒಂದು 6-7 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು. ನಾನು ಎಲ್ಲವನ್ನು ಇದು ತುಪ್ಪದಲ್ಲಿ ಮಾಡ್ತಾ ಇದ್ದೇನೆ. ಫಸ್ಟ್ ಇಲ್ಲಿ ಗೋಡಂಬಿಯನ್ನು ನಾನು ಫ್ರೈ ಮಾಡ್ತೇನೆ. ಗೋಡಂಬಿ ಮತ್ತು ಇದು ಗ್ರೇಪ್ಸ್ ಉಂಟಲ್ಲ ಎಂಥ ರೇಸಿನ್ಸ್, ದ್ರಾಕ್ಷಿ, ಒಣ ದ್ರಾಕ್ಷಿ, ಇದನ್ನು ಈ ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ತೆಗಿತೇನೆ, ಸಪ್ರೇಟ್ ಮಾಡ್ತೇನೆ ಇದನ್ನು. ಮತ್ತು ಅದು ಎಲ್ಲ ಮಸಾಲ ಉಂಟಲ್ಲ ನಾನು ಮೊದಲು ಫ್ರೈ ಮಾಡಿದ್ದೇನೆ, ನೀವು ನೋಡ್ಬೋದು. ಇದು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿ ನಾನು ಸಪ್ರೇಟ್ ಇಟ್ಟಿದ್ದೇನೆ. ಮತ್ತು ಅದೇ ತುಪ್ಪದಲ್ಲಿ ಹಾಕ್ತಾ ಇದ್ದೇನೆ ಒಂದು ಈರುಳ್ಳಿ. ಈ ಈರುಳ್ಳಿಯನ್ನು ಬ್ರೌನ್ ಆಗುವ ತನಕ ಇದನ್ನು ಫ್ರೈ ಮಾಡಬೇಕು. ಇಲ್ಲಿ ನೋಡಿ ಒಳ್ಳೆ ಫ್ರೈ ಆಗಿದೆ ಇದು ಈರುಳ್ಳಿ. ಈಗ ಇದಕ್ಕೆ ಹಾಕುವ ಕಟ್ ಮಾಡಿ ಇಟ್ಟ ಟೊಮೆಟೊ. ಇದರಲ್ಲಿ ಒಂದು 4 ಟೊಮೆಟೊ ಹಾಕ್ತಾ ಇದ್ದೇನೆ. ಯಾಕೆಂದರೆ 1.5 kg ರೈಸ್ ಉಂಟು, ಬಾಸ್ಮತಿ ರೈಸ್, ಅದಕ್ಕೆ 2 kg ನಾನು ಮಟನ್ ಹಾಕ್ತಾ ಇದ್ದೇನೆ. ಅಂದರೆ 2 kg ಮಟನಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೇನೆ. ಇದು ಮಟನ್ ನೀವು ನೋಡ್ಬೋದು, ಇದು ಬನ್ನೂರು ಮಟನ್, ತುಂಬ ಒಳ್ಳೆಯದು, ತುಂಬ ಒಳ್ಳೆಯ ಮಟನ್ ಇದು ನೋಡಿ. ಇದನ್ನು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನಾನಿದು ಮಟನನ್ನು. ಒಂದು ಮೀಡಿಯಮ್ ನೋಡಿ ಕಟ್ ಮಾಡಿದ್ದೇನೆ, ಸ್ವಲ್ಪ ದೊಡ್ಡ ಬಿರಿಯಾನಿಗೆ ಆಗುವಷ್ಟು ಪೀಸ್. ಇಲ್ಲಿನ ಟೊಮೆಟೊ ಕೂಡ ಸಾಫ್ಟ್ ಆಯಿತು. ಈ ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಹಾಕುವ ಈ ಮಟನನ್ನು ನೋಡಿ, ಎಲ್ಲ ಮಟನ್ ಹಾಕ್ತಾ ಇದ್ದೇನೆ ಇದಕ್ಕೆ. 2 kg ಇದೆ ಇದರಲ್ಲಿ. ಎಲ್ಲ ಮಟನ್ ಹಾಕಿದ ಮೇಲೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇದಕ್ಕೆ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕಿದರೆ ಆಯಿತು. ಮತ್ತು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನು ನಾನು ಹಾಕಿ ಒಂದು 3 ವಿಸಿಲ್ ತೆಗೆದರೆ ಆಯಿತು ಇದಕ್ಕೆ. ಯಾಕೆಂದರೆ ತುಂಬ ವಿಸಿಲ್ ತೆಗಿಬೇಕಂತ ಇಲ್ಲ. ಮತ್ತು ಇಲ್ಲಿ ನಾನು ಸ್ವಲ್ಪ ಇದು ಮಟನ್ ಬಾಯ್ಲ್ ಮಾಡುವಾಗ ಈ ಮಸಾಲ ಉಂಟಲ್ಲ, ಗ್ರೈಂಡ್ ಮಾಡಿಟ್ಟ ಮಸಾಲ, ಇದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಇದಕ್ಕೆ. 1 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಮತ್ತು ಸರಿಯಾಗಿ ಮಿಕ್ಸ್ ಮಾಡಿ ಮತ್ತು ಅದು 3 ವಿಸಿಲ್ ತೆಗಿಬೇಕು. ಅಂದರೆ 3 ವಿಸಿಲಲ್ಲೇ ಮಟನ್ ಒಳ್ಳೆ ಬೇಯುತ್ತೆ. ಇದು ಸಾಫ್ಟ್ ಇದೆ ಮಟನ್, ಟೆಂಡರ್ ಇದೆ. ಮತ್ತು ಇಲ್ಲಿ 1.5 kg ರೈಸ್ ನಾನು ಕ್ಲೀನ್ ಮಾಡಿ ಅಂದರೆ 5-6 ಸರಿ ತೊಳೆದು ಅದು ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದೊಂದು ಅರ್ಧ ಗಂಟೆ ನೆನೀಲಿ. ಈಗ ಇಲ್ಲಿ ನೋಡಿ, ನಾನು ದೊಡ್ಡ ಪಾತ್ರೆ ತಗೊಂಡಿದ್ದೇನೆ ಇದನ್ನು ಮಟನ್ ಬಿರಿಯಾನಿ ಮಾಡಲಿಕ್ಕೆ. ಇದಕ್ಕೆ ನಾನು ತುಪ್ಪ ಹಾಕಿದ್ದೇನೆ, ಒಂದು 5-6 ಚಮಚ ತುಪ್ಪ ಹಾಕಿ ಇದಕ್ಕೆ ಸಿನ್ನಮನ್ ಸ್ಟಿಕ್ ಮತ್ತು ಕ್ಲೋವ್ಸ್, ಸ್ಟಾರ್ ಇದು ಎಲ್ಲ ಹಾಕಬೇಕು. ಎಲ್ಲ ಸ್ಪೈಸಸ್ ಹಾಕಿ ನಾನು ಇಲ್ಲಿ ಫ್ರೈ ಮಾಡಿಟ್ಟ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಮತ್ತು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಇದನ್ನು ನೋಡಿ. ಇದು ಅಂದರೆ ಆಲ್ರೆಡಿ ಫ್ರೈ ಆಗಿದೆಲ್ಲ, ಈಸಿ ಆಗುತ್ತೆ. ತುಂಬ ಈರುಳ್ಳಿ ಈ ರೀತಿ ಫ್ರೈ ಮಾಡಿ ಇಟ್ಟರೆ ತುಂಬ ಈಸಿ ಆಗುತ್ತೆ. ಈಗ ಇದಕ್ಕೆ ಹಾಕುವ ನೆನೆಸಿ ಇಟ್ಟ ರೈಸನ್ನು, ಇದು ಬಾಸ್ಮತಿ ರೈಸ್, ಒಂದು ಅರ್ಧ ಗಂಟೆ ಆದರೂ ನೆನೆಯಬೇಕು ಇದು. ಹಾಗಾದರೆ ಗ್ರೇನ್ಸ್ ಉಂಟಲ್ಲ ಅದು ಸ್ವಲ್ಪ ಉದ್ದ ಬರುತ್ತೆ.
ನೋಡ್ಬೋದು ನೀವು. ಮತ್ತು ಈ ತುಪ್ಪದಲ್ಲಿ ಈ ರೈಸ್ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು. ಒಂದು 5 ನಿಮಿಷ ಇದು ತುಪ್ಪದಲ್ಲಿ, ಅಂದರೆ ಸ್ವಲ್ಪ ಸ್ಲೋ ಆಗಿ ಇದನ್ನು ಫ್ರೈ ಮಾಡಬೇಕು. ಯಾಕೆಂದರೆ ಇಲ್ಲದ್ರೆ ಅದು ರೈಸ್ ಕಟ್ಟಾಗುತ್ತೆ ನೀವು ಫಾಸ್ಟ್ ಮಾಡಿದರೆ. ಅದಕ್ಕೆ ಆರಾಮದಲ್ಲಿ ಇದನ್ನು ಇದು ಮಾಡಿದರೆ ಆಯಿತು. ಎಲ್ಲ ರೈಸ್ ನಾನು ಹಾಕಿ ನೋಡಿ, ಈಗ ಸ್ವಲ್ಪ 5 ನಿಮಿಷ ಈ ರೀತಿ ಫ್ರೈ ಮಾಡ್ತೇನೆ ತುಪ್ಪದಲ್ಲಿ. ಸೂಪರ್ ಆಗುತ್ತೆ ಈ ರೀತಿ ಮಾಡಿದರೆ ಬಿರಿಯಾನಿ. ಈಗ ನೀವು ನೋಡ್ಬೋದು ಕುಕ್ಕರಲ್ಲಿರುವ ಮಟನ್ ಕೂಡ ಒಳ್ಳೆ ಕುಕ್ ಆಗಿದೆ. ಈಗ ಇದರ ಸೂಪ್ ಉಂಟಲ್ಲ, ಇದರ ನೀರು ಮಟನ್ ಸಪ್ರೇಟ್ ಮಾಡಬೇಕು ಮತ್ತು ಈ ಸೂಪನ್ನು ಆ ರೈಸಿಗೆ ಹಾಕಬೇಕು. ಇಲ್ಲಿ ನೋಡಿ ನಾನು ಮಸಾಲ ಕೂಡ ಗ್ರೈಂಡ್ ಮಾಡಿಟ್ಟಿದ್ದೇನೆ. ಇದಕ್ಕೆ ನಾನು ಮಸಾಲ ಮಾಡುವಾಗ ಈ ಬ್ರೌನ್ ಕಲರ್ ಈರುಳ್ಳಿ ಹಾಕಿದ್ದೆ, ಅಂದರೆ ಫ್ರೈ ಮಾಡಿಟ್ಟ ಈರುಳ್ಳಿ ಹಾಕಿದ್ದೆ. ನಾನು ಎಲ್ಲವನ್ನು ತುಪ್ಪದಲ್ಲಿ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಹಾಕಿದ್ದೇನೆ ಈ ಸೂಪ್ ಉಂಟಲ್ಲ, ಮಟನ್ ಸೂಪ್, ಅದು ಇದಕ್ಕೆ ನಾನು ಈ ರೈಸಿಗೆ ಹಾಕಿದ್ದೇನೆ. ಹಾಗೆ ಈ ರೈಸ್ ಉಂಟಲ್ಲ ತುಂಬ ಟೇಸ್ಟಿ ತಿನ್ನಲಿಕ್ಕೆ. ನೋಡಿ ಆ ಸೂಪ್ ಹಾಕಿ ಮತ್ತು ಎಷ್ಟು ಉಪ್ಪು ಬೇಕು ಇದಕ್ಕೆ ಈಗಲೇ ಸರಿಯಾಗಿ ಹಾಕಬೇಕು. ಮತ್ತೆ ಅದು ಹಾಕುವಾಗೆ ಇಲ್ಲ, ಅದಕ್ಕೆ ಈಗ ನೀವು ಉಪ್ಪು ಎಲ್ಲ ಸರಿಯಾಗಿ ನೋಡಿ ರೈಸಿಗೆ ಹಾಕಿದರೆ ಆಯಿತು. ಮತ್ತು ಈ ಮಟನಲ್ಲಿ ರೈಸ್ ಅಂದರೆ ಒಂದು ಬೆರಳಷ್ಟು ಮೇಲೆ ಇರಬೇಕು ಅದರ ನೀರು. ಮತ್ತು ಇದನ್ನು ಮುಚ್ಚಿಟ್ರೆ ಆಯಿತು. ಒಂದು ಬಾಯ್ಲ್ ಬರುವ ತನಕ ಮುಚ್ಚಿಡಬೇಕು. ಒಂದು ಬಾಯ್ಲ್ ಬಂದ ನಂತರ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಸ್ಟೀಮಲ್ಲೇ ಆ ರೈಸನ್ನು ಬೇಯಿಸಬೇಕು. ಇಲ್ಲಿ ನಾನು ಮಟನ್ ಉಂಟಲ್ಲ, ಇದು ಈಗ ಡ್ರೈ ಇದೆ ಮಟನ್, ಯಾಕೆಂದರೆ ಇದರ ಸೂಪನ್ನು ನಾನು ರೈಸ್ ಕುಕ್ ಮಾಡುವಾಗ ಹಾಕಿದ್ದೇನೆ. ಈಗ ಇದಕ್ಕೆ ಹಾಕುವ ಈ ಗ್ರೈಂಡ್ ಮಾಡಿಟ್ಟ ಮಸಾಲ, ಮಟನ್ ಮಸಾಲ ಉಂಟಲ್ಲ, ಇದನ್ನು ಹಾಕಬೇಕು. ಮತ್ತು ಒಳ್ಳೆ ಒಂದು 15 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಡ್ರೈ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ನಿಮಗೆ ಬೇಕಾದರೆ ಇದರ ಮೇಲ್ಗಡೆಯಿಂದ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬೋದು. ಮತ್ತು ಮಸಾಲ ಉಂಟಲ್ಲ, ಅದು ಮೊದಲು ಕೂಡ ಫ್ರೈ ಮಾಡಿದೆ, ಅದಕ್ಕೋಸ್ಕರ ಈಗ ಜಾಸ್ತಿ ಇಲ್ಲ, ಒಂದು 15 ಮಿನಿಟ್ಸ್ ಅದು ಡ್ರೈ ಆಗೋ ತನಕ ಫ್ರೈ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು ರೈಸ್ ಆಲ್ಮೋಸ್ಟ್ ರೆಡಿ ಆಗಿದೆ, 80% ರೆಡಿ ಆಗಿದೆ. ಇನ್ನೂ ಇದು ಡ್ರೈ ಆಗಬೇಕು. ಕೆಲವರೆಲ್ಲ ರೈಸ್ ಸಪ್ರೇಟ್ ಮಾಡಿ ಎಲ್ಲ ಮತ್ತೆ ಹಾಕ್ತಾರೆ. ನಾನು ಸೂಪಲ್ಲಿ ಇದನ್ನು ರೈಸನ್ನು ಬಾಯ್ಲ್ ಅಂದರೆ ಕುಕ್ ಮಾಡ್ತಾ ಇದ್ದೇನೆ, ಆಗ ತುಂಬ ಟೇಸ್ಟಿ ಆಗುತ್ತೆ ಈ ರೈಸ್. ನೋಡ್ಬೋದು ಈಗ ಒಳ್ಳೆ ಆಲ್ಮೋಸ್ಟ್ ಡ್ರೈ ಆಗಿದೆ. ಈಗ ನಾನು ಹಾಕ್ತಾ ಇದ್ದೇನೆ ಇದಕ್ಕೆ ಅದು ಮಟನ್ ಉಂಟಲ್ಲ, ಮಸಾಲೆ ಎಲ್ಲ ಹಾಕಿದ ಮೇಲೆ ಡ್ರೈ ಮಾಡಿದ್ದೇನೆ, ಆ ಮಟನನ್ನು ಇದಕ್ಕೆ ಸೈಡಿಂದ ಮತ್ತು ನಡುವಲ್ಲೆಲ್ಲ ಸರಿಯಾಗಿ ಒಳಗಡೆಯಿಂದ ಹಾಕಿ ರೈಸಿಂದ ಮುಚ್ತಾ ಇದ್ದೇನೆ. ಈಗ ಇದಕ್ಕೆ ಮೇಲ್ಗಡೆಯಿಂದ ಹಾಕುವ ತುಪ್ಪ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಗಾರ್ನಿಷ್ ಮಾಡಿದರೆ ಆಯಿತು. ಇದು ತುಂಬ ಈಸಿ ಕೂಡ. ಕೆಲವರು ರೈಸಿದ್ದು ನೀರೆಲ್ಲ ತೆಗೆದು ಮತ್ತೆ ಆ ರೀತಿ ಎಲ್ಲ ಮಾಡ್ತಾರೆ, ಮತ್ತು ಕೆಲವು ರೈಸ್ ಸಪ್ರೇಟ್ ಮಾಡಿ ಮತ್ತೆ ಹಾಕಿ, ಅದು ತುಂಬ ಟೈಮ್ ತಗೊಳ್ಳುತ್ತೆ. ಇದು ತುಂಬ ಈಸಿ. ಮತ್ತು ಈ ಬರ್ಡೇ ಪಾರ್ಟಿ ಎಲ್ಲ ಗೆಟ್ ಟುಗೆದರಲ್ಲಿ ಇದ್ದರೆ ಜಟ್ಪಟಾಗಿ ಮಾಡ್ಬೋದು. ಮತ್ತು ಇಲ್ಲಿ ಈರುಳ್ಳಿಯನ್ನು ಮೊದಲೇ ಒಂದು 7-8 ಈರುಳ್ಳಿ ಫ್ರೈ ಮಾಡಿ ಇಟ್ಟರೆ ತುಪ್ಪದಲ್ಲಿ, ಬೇಕಾಗುವಾಗ ಇದನ್ನು ಯೂಸ್ ಮಾಡುವಾಗ ಅಂದರೆ ಮಸಾಲ ಮಾಡುವಾಗ ಮತ್ತು ಗಾರ್ನಿಷಿಗೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ನಾನು ಮೊದಲು ಕೊತ್ತಂಬರಿ ಹಾಕಿದ್ದೇನೆ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಇದಕ್ಕೆ ಗೇರು ಬೀಜ ಮತ್ತು ಒಣ ದ್ರಾಕ್ಷಿ ಎಲ್ಲ ಫ್ರೈ ಮಾಡಿಟ್ಟ ಹಾಕಿ ಮೇಲೆ ಮತ್ತು ಸ್ವಲ್ಪ ಹೊತ್ತು ಇದನ್ನು ಲೋ ಫ್ಲೇಮಲ್ಲಿಟ್ಟು ದಮ್ ಕೊಟ್ಟರೆ ಆಯಿತು. ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಅಲ್ಲೇ ಡ್ರೈ ಆಗಿ ಮಸಾಲೆ ಎಲ್ಲ ಸರಿಯಾಗಿ ಅದರ ಒಳಗಡೆ ರೈಸ್ನೊಟ್ಟಿಗೆ ಎಳೆಯುತ್ತೆ. ಸೂಪರಾಗುತ್ತೆ ಈ ಬಿರಿಯಾನಿ. ತುಂಬ ಫಾಸ್ಟಾಗಿ ಕೂಡ ಮಾಡ್ಬೋದು, ತುಂಬ ಈಸಿ, ಅಷ್ಟೇ ಟೇಸ್ಟ್ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದನ್ನು ನಾನು ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿ ಇಡ್ತಾ ಇದ್ದೇನೆ. ಇಲ್ಲಿ ರಾಯ್ತಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಕ್ಯೂಕುಂಬರ್ ಹಾಕಿದ್ದೇನೆ, ಟೊಮೆಟೊ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸು ಮತ್ತು ನೋಡಿ ಕೊತ್ತಂಬರಿ ಎಲ್ಲ ಹಾಕಿ ಇದಕ್ಕೆ ಮೊಸರು ಹಾಕಿದರೆ ಆಯಿತು. ಮತ್ತು ನೋಡಿ ಇಲ್ಲಿ ಮಳೆ ಇಲ್ಲ ಇವತ್ತು, ಒಳ್ಳೆ ಉಂಟು ವೆದರ್.
ರಾಯ್ತ ರೆಡಿ ಆಗಿದೆ. ರಾಯ್ತ ಕೂಡ ಮತ್ತು ಬಿರಿಯಾನಿ ಕೂಡ ರೆಡಿ ಆಗಿದೆ. ಹಾಗೆ ಬಿಸಿ ಬಿಸಿ ಸರ್ವ್ ಮಾಡಿದರೆ ಆಯಿತು ಇದನ್ನು. ಮತ್ತು ಬಿರಿಯಾನಿ ಅಂದಮೇಲೆ ರಾಯ್ತ ಇರಲೇಬೇಕು, ಆಗ ಮಾತ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ನೋಡ್ಬೋದು ಯಾವ ರೀತಿ ಬಂದಿದೆ ಬಿರಿಯಾನಿ, ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ಮಟನ್ ಬಿರಿಯಾನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ರಾಯಲ್ ಮಟನ್ ಬಿರಿಯಾನಿ ನೀವು ಕೂಡ ಟ್ರೈ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.